ವಿಧಾನಸಭೆ ಕಲಾಪದಲ್ಲಿ ಮತ್ತೆ ಗದ್ದಲ ಏರ್ಪಟ್ಟಿದೆ. ಮುಡಾ ವಿಚಾರವಾಗಿ ನೀವಾಗಲೇ ಗದ್ದಲವನ್ನ ಗಮನಿಸಿದ್ರೆ ಯಾವ ರೀತಿ ವಿಪಕ್ಷಗಳು ಚರ್ಚೆಗೆ ಆಗ್ರಹವನ್ನ ಮಾಡ್ತಾ ಇದ್ವು ಅಂತ ಹೇಳಿ ಪ್ರತಿಭಟನೆಯನ್ನ ಮಾಡ್ತಾ ಇವೆ ವಿಪಕ್ಷಗಳು. ಆದರೆ ಸರ್ಕಾರ ಚರ್ಚೆಗೆ ಸಿದ್ಧ ಇಲ್ಲ, ನಿಯಮಾವಳಿಯ ಪ್ರಕಾರ ನೀವು ಬನ್ನಿ ಅನ್ನುವಂತಹ ಮಾತನ್ನ ಸ್ಪೀಕರ್ ಕೂಡ ಆಗ್ಲೇ ಹೇಳಿದ್ರು. ಈಗಲೂ ಕೂಡ ಪ್ರತಿಭಟನೆ ಮುಂದುವರೆದಿದೆ. ಸದನದ ಬಾವಿಗಿಳಿದು ಬಿಜೆಪಿಯ ಸದಸ್ಯರು ಪ್ರತಿಭಟನೆಯನ್ನ ಮಾಡುತ್ತಿದ್ದಾರೆ. ಮಂಡಿಸಲಾಗಿದೆ, ಅದನ್ನು ಈಗ ಸಭೆ ಮತಕ್ಕೆ ಹಾಕುತ್ತೇನೆ. 2020 ಸಾಲಿನ ಕರ್ನಾಟಕ ಧನ ವಿನಿಯೋಗ ಸಂಖ್ಯೆ 2 ವಿಧೇಯಕವನ್ನು ಈ ಸಭೆಯು ಅಂಗೀಕರಿಸಬೇಕು. ಪ್ರಸ್ತಾವದ ಪರವಾಗಿರುವವರು ಹೌದೆಂದು ಸೂಚಿಸಬೇಕು, ಪ್ರಸ್ತಾವದ ವಿರೋಧವಾಗಿರುವವರು ಇಲ್ಲ ಎಂದು ಸೂಚಿಸಬೇಕು. ಪ್ರಸ್ತಾವ ಹೌದೆಂದು ಪರವಾಗಿದೆ ಎಂದು ಭಾವಿಸುತ್ತೇನೆ. ಪ್ರಸ್ತಾವ ಹೌದೆಂದು ಪರವಾಗಿದೆ. ಪ್ರಸ್ತಾವ ಅಂಗೀಕರಿಸಲ್ಪಟ್ಟಿದೆ ಮತ್ತು ವಿಧೇಯಕಕ್ಕೆ ಅನುಮೋದನೆ ದೊರಕಿದೆ. ಈಗ ನೀವು ಮೊದಲು ನೀವು ಅಲ್ಲಿ ಕೂತ್ಕೊಂಡು ಅಲ್ಲಿ ಆರೋಪ ಮಾಡ್ತೀವಿ, ಅಲ್ಲಿ ಅವರು ಕೂತ್ಕೊಂಡು ನಿಮ್ಮನ್ನು ಆರೋಪ ಮಾಡ್ತೀವಿ, ಆ ಕಡೆಗೆ ಆರೋಪ ಮಾಡಿ ಇಬ್ಬರು ಸೇರಿ ನನ್ನ ಮೇಲೆ ಆರೋಪ ಮಾಡಲಿಕ್ಕೆ ಪ್ರಾರಂಭ ಮಾಡಿದ್ದೀವಿ. ಬಿಲ್ಲಲ್ಲೆಲ್ಲ ಭಾಗವಹಿಸಬೇಕಂತ ನಾನು ಕೇಳಿಕೊಳ್ಳಿ, ಭಾಗವಹಿಸಲಿಲ್ಲ ನೋಡಿ. ಯಾಕೆಂತ ಹೇಳಿದ್ರೆ ಮತ್ತೆ ಅಧಿವೇಶನ ಸಿಕ್ಕುದಿಲ್ಲ. ಜನರ ಪರವಾಗಿ ಮಾತಾಡಲಿಕ್ಕೆ ಇವತ್ತು ಬಹಳಷ್ಟು ಸಮಯ ಅವಕಾಶ ಚರ್ಚೆ ಮಾಡಿ 1 ವರ್ಷ 2 ವರ್ಷ ವೆಚ್ಚ ಇಟ್ಟುಕೊಂಡು ನೀವು ಕೊಟ್ಟ ಆ ಸೈಟ್ ನ ಬಗ್ಗೆ ನೀವೇ ಎನ್ಕ್ವೈರಿ ಹಾಕುದು, ಅಧಿವೇಶನ ಮುಂದೆ ಹೋಗುದು. ಬಿಲ್ ಪಾಸ್ ಉಪಾಯ ಉಂಟಾ? ನಾನು ಬಿಲ್ ಪಾಸ್ ಮಾಡ್ಬೇಕಲ್ಲ, 2 ದಿವಸ ಈ ಬಿಲ್ಗಳು ಇಲ್ಲಿ ಪಾಸ್ ಆಗಿ ವಿಧಾನ ಪರಿಷತ್ ಸಭೆಗೆ ಹೋಗಿ ವಿಧಾನ ಪರಿಷತ್ದಲ್ಲಿ ಪಾಸ್ ಆಗಿ ಮತ್ತೆ ಇಲ್ಲಿ ಬಂದು ಮತ್ತೆ ಗವರ್ನರ್ ಆಫೀಸ್ ಹೋಗ್ಬೇಕು. ನನ್ನ ಕೆಲಸ ಮಾಡ್ಬೇಕಲ್ಲ. ನಾವು ನೀವೇ ಇದ್ದಾಗ ಹೇಗಾಗ್ತದೆ? ಭಾಗವಹಿಸಬೇಕಂತ ನಾನು ಕೇಳಿಕೊಳ್ಳಿ, ಭಾಗವಹಿಸಲಿಲ್ಲ ನೋಡಿ. ಯಾಕೆಂತ ಹೇಳಿದ್ರೆ ಮತ್ತೆ ಅಧಿವೇಶನ ಸಿಕ್ಕುದಿಲ್ಲ. ಜನರ ಪರವಾಗಿ ಮಾತಾಡಲಿಕ್ಕೆ ಇವತ್ತು ಬಹಳಷ್ಟು ಸಮಯ ಅವಕಾಶ ಚರ್ಚೆ ಮಾಡಿ 1 ವರ್ಷ 2 ವರ್ಷ ವೆಚ್ಚ ಇಟ್ಟುಕೊಂಡು ನೀವು ಕೊಟ್ಟ ಆ ಸೈಟ್ ನ ಬಗ್ಗೆ ನೀವೇ ಎನ್ಕ್ವೈರಿ ಹಾಕುದು, ಅಧಿವೇಶನ ಮುಂದೆ ಹೋಗುದು. ಬಿಲ್ ಪಾಸ್ ಉಪಾಯ ಉಂಟಾ? ನಾನು ಬಿಲ್ ಪಾಸ್ ಮಾಡ್ಬೇಕಲ್ಲ, 2 ದಿವಸ ಈ ಬಿಲ್ಗಳು ಇಲ್ಲಿ ಪಾಸ್ ಆಗಿ ವಿಧಾನ ಪರಿಷತ್ ಸಭೆಗೆ ಹೋಗಿ ವಿಧಾನ ಪರಿಷತ್ದಲ್ಲಿ ಪಾಸ್ ಆಗಿ ಮತ್ತೆ ಇಲ್ಲಿ ಬಂದು ಮತ್ತೆ ಗವರ್ನರ್ ಆಫೀಸ್ ಹೋಗ್ಬೇಕು. ನನ್ನ ಕೆಲಸ ಮಾಡ್ಬೇಕಲ್ಲ. ನಾವು ನೀವೇ ಇದ್ದಾಗ ಹೇಗಾಗ್ತದೆ? ನೀವು ಆಲೋಚನೆ ಮಾಡಿ. ಅದಕ್ಕೆ ಮತ್ತೊಮ್ಮೆ ಹೇಳ್ತೇನೆ, ತಾವೆಲ್ಲರೂ ಕೂಡ ತಮ್ಮ ತಮ್ಮ ಆಸನಕ್ಕೆ ಹೋಗಿ ಚರ್ಚೆಯಲ್ಲಿ ದಂಡನೆ ಭಾಗವಹಿಸಿ ಜನರ ಬಗ್ಗೆ ಚರ್ಚೆ ಮಾಡಿ ಇಲ್ಲಿರುವಂತಹ ಎರಡು ಅಧಿವೇಶನ ಕೇಳಿಕೊಂಡು ಈಗ ಸಭೆಯನ್ನು 10 ನಿಮಿಷ ಕಾಲ ಮುಂದೂಡಲಾಗಿದೆ. ವಿಧಾನಸಭೆ ಕಲಾಪದಲ್ಲಿ ಮುಡಾ ವಿಚಾರವಾಗಿ ಚರ್ಚೆಗೆ ಆಗ್ರಹವನ್ನ ಮಾಡ್ತಾ ಇದೆ ಬಿಜೆಪಿ. ಆದರೆ ಚರ್ಚೆಗೆ ಅವಕಾಶವನ್ನ ನೀಡುವುದಕ್ಕೆ ಸ್ಪೀಕರ್ ಸಿದ್ಧರಿಲ್ಲ. ನಿಯಮಾವಳಿಗಳ ಪ್ರಕಾರ ಬನ್ನಿ ಅನ್ನುವಂತಹ ಆಗ್ರಹ ರಾಜ್ಯ ಕಾಂಗ್ರೆಸ್ ಸರ್ಕಾರದ್ದು, ಕಾಂಗ್ರೆಸ್ನ ಸದಸ್ಯರದ್ದು, ಖುದ್ದು ಸಿಎಂ ಸಿದ್ದರಾಮಯ್ಯ ಅವರದ್ದು. ಇದೇ ವಿಚಾರವಾಗಿ ವಾಕ್ಸಮರ ನಡೆದಿದ್ದನ್ನ ಗಮನಿಸಿದ್ರಿ. ಅದಾದ ನಂತರದಲ್ಲಿ ಈಗ ಸದನದ ಬಾವಿಗಿಳಿದು ಪ್ರತಿಭಟನೆಯನ್ನ ಮಾಡಿದ್ರು ಬಿಜೆಪಿಯ ಸದಸ್ಯರು. ಗದ್ದಲ ಹೆಚ್ಚಾಗ್ತಾ ಇದ್ದ ಹಾಗೆ 10 ನಿಮಿಷಗಳ ಕಾಲ ಕಲಾಪವನ್ನ ಮುಂದೂಡಿಕೆ ಮಾಡಿದ್ದಾರೆ ಸ್ಪೀಕರ್ ಯುಟಿ ಖಾದರ್. ನ್ಯೂಸ್ ಫಸ್ಟ್, ನಿರ್ಭೀತಿಯಿಂದ ನಿಮ್ಮ ಪರವಾಗಿ.